ಸೀಟು ಹಂಚಿಕೆಯಾಗಿ 3 ದಿನ ಆಗಿದೆ. ಆದ್ರೂ ಕೂಡ ದೋಸ್ತಿಗಳಲ್ಲಿ ತುಮಕೂರು ತಿಕ್ಕಾಟ ಇನ್ನೂ ಕೂಡ ಬಗೆಹರಿದಿಲ್ಲ. ಮುದ್ದಹನುಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆಯ ಜೊತೆಗೆ ಮುದ್ದಹನುಮೇಗೌಡರಿಗೆ ಇನ್ನೂ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಡಿಸಿಎಂ ಪರಮೇಶ್ವರ್ ಪರ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಸೊ ನೋಡ್ಬೇಕು ಏನಾಗುತ್ತೆ ಕೊನೆ ಕ್ಷಣದಲ್ಲಿ ಅಂತ. ಡೆಲ್ಲಿಗೂ ಕೂಡ ಮುದ್ದಹನುಮೇಗೌಡರು ಬಂದಿದ್ರು. ಅವರು ಕರ್ಕೊಂಡೋಗಿ ನಾನು ಅಲ್ಲಿ ಆರ್ಗನೈಸೇಷನ್ ಸೆಕ್ರೆಟರಿ ವೇಣುಗೋಪಾಲ್ ಅವರಿಗೂ ಕೂಡ ಭೇಟಿ ಮಾಡಿಸಿದ್ದೇನೆ. ನಾನು ಕೂಡ ಮನವಿ ಮಾಡ್ಕೊಂಡಿದ್ದೇನೆ. ಸಿಟ್ಟಿಂಗ್ ಮೆಂಬರ್ ಇದ್ದಾರೆ, ಅವರಿಗೆ ತಪ್ಪಿಸಬಾರದು ಅಂತ ಹೇಳಿ. ಮತ್ತು ಅದನ್ನ ನಮ್ಮ ಪರಮೇಶ್ವರು ಮತ್ತು ದಿನೇಶ್ ಗುಂಡೂರಾವ್ ಅವರೆಲ್ಲರೂ ಕೂಡ ದೇವೇಗೌಡರ ಜೊತೆಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲೂ ಮಾತಾಡಿದ್ದಾರೆ. ನೋಡೋಣ ಅದು ಒಂದು ವೇಳೆಗೆ ಸೆಟ್ರೈಟ್ ಆಗುತ್ತೆ ಅಂತಕ್ಕಂಥ ಸಾಧ್ಯತೆ ಕಾಣ್ತದೆ. ನಿಜವಾಗಿ ತೀರ್ಥ ಅಂತ ಹೇಳಿ ಒಪ್ಕೊಳ್ಳೋದು ಜನ ಯಾವಾಗಂದ್ರೆ ಶಂಕದಿಂದ ಬಂದ. ಪರಮೇಶ್ವರ್ ಸಾಹೇಬರು ಮೀಟ್ ಮಾಡಿದ್ಮೇಲೆ ನಾನು ಕೂಡ ಮಾನ್ಯ ದೇವೇಗೌಡರು ಮೀಟ್ ಮಾಡಿದ್ದೆ ಮತ್ತು ನಾನು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಒಬ್ಬರೇನು ಓಡಾಡ್ತಾ ಇಲ್ಲ. ಮುದ್ದಹನುಮೇಗೌಡರ ಪರವಾಗಿ ನಾವೆಲ್ಲ ಇದ್ದೇವೆ. ಖಂಡಿತವಾಗಿ ಅವ್ರಿಗೆ ಇದರಿಂದ ಈ ಒಂದು ತೀರ್ಮಾನದಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಅದನ್ನ ಸರಿಪಡಿಸುವಂತ ಜವಾಬ್ದಾರಿ ಕೂಡ ಕಾಂಗ್ರೆಸ್ ವಹಿಸ್ಕೊಳ್ಬೇಕು, ನಾವೆಲ್ಲ ವಹಿಸ್ಕೊಳ್ತೀವಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಕಡೆಯಿಂದ. ಮಂಜುನಾಥ್, ಕೊನೆ ಕ್ಷಣದಲ್ಲಿ ಏನಾಗಬಹುದು ಈ ತುಮಕೂರಿನ ತಿಕ್ಕಾಟ? ಮಂಜುನಾಥ್ ಕೇಳಿಸ್ತಾ ಇದೆಯಾ? ಎಸ್, ಸೀಟು ಹಂಚಿಕೆಯಾಗಿ 3 ದಿನ ಆಗಿದೆ. ಆದ್ರೆ ಇನ್ನೂ ಕೂಡ ತುಮಕೂರಿನ ತಿಕ್ಕಾಟ ಬಗೆಹರಿತಾ ಇಲ್ಲ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಡಿಸಿಎಂ ಪರಮೇಶ್ವರ್ ಪರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಆದ್ರೆ ಡೆಲ್ಲಿಯಲ್ಲಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಸೇರಿ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಏನಾಗುತ್ತೆ ಫೈನಲ್ ಆಗಿ ಅನ್ನುವಂಥದ್ದು, ಟಿಕೆಟ್ ಯಾರಿಗೆ ಸಿಗುತ್ತೆ ತುಮಕೂರಿನಲ್ಲಿ ಕಾದು ನೋಡ್ಬೇಕು. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ತುಮಕೂರು ಕ್ಷೇತ್ರ.